ಪ್ರೀತಿ ಮಾಡಿ ಮದುವೆ ಆಗಿದ್ಲು, ಆದರೆ ಆಕೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಪತಿಯ ವಿರುದ್ಧ ವರದಕ್ಷಿಣೆ ಕೇಸ್ ಜಡಿದ ಯುವತಿಯ ಪೋಷಕರು. ಪ್ರೀತಿ ಮಾಡಿದ ಯುವಕನ ಜೊತೆ ಮದುವೆಯಾಗಿತ್ತು. ಬರಬರುತ್ತಾ ಆರಂಭದ ಸಂಸಾರ ಏನು ಚೆನ್ನಾಗಿತ್ತು, ಅದಾದ ನಂತರ ಆಕೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ಲು. ಬೆಂಗಳೂರು ಉತ್ತರ ತಾಲೂಕಿನ ಅಂಚೆಪಾಳ್ಯದಲ್ಲಿ ಘಟನೆ ಸಂಭವಿಸಿದೆ. 24 ವರ್ಷದ ಸ್ಪಂದನ ಅನುಮಾನಾಸ್ಪದ ಸಾವು. ನಿನ್ನೆಯಷ್ಟೇ ಭೀಮನ ಅಮಾವಾಸ್ಯೆ ಎಂದು ಪತಿಗೆ ಪೂಜೆ ಮಾಡಿದ್ರು. ಪತಿ ಅಭಿಷೇಕಿಗೆ ಪೂಜೆ ಮಾಡಿ ನಮಸ್ಕರಿಸಿದ್ದ ಸ್ಪಂದನ, ಆದರೆ ಇಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋ ಸ್ಪಂದನಳ ಮನೆಯವರು ಆತಂಕ ಮತ್ತು ಸಂಶಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವಿರೋಧದ ನಡುವೆಯೂ ಪ್ರೀತಿ ಮಾಡಿ ಮದುವೆಯಾಗಿದ್ದ ಸ್ಪಂದನ ಮತ್ತು ಅಭಿಷೇಕ್ ಆದ್ರೆ ಈಗ 5 ಲಕ್ಷ ವರದಕ್ಷಿಣೆಗಾಗಿ ಕೊಲೆ ಎಂದು ಆರೋಪಿಸಿದ್ದಾರೆ ಪೋಷಕರು. ಮಾದನಾಯಕನಹಳ್ಳಿ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದೆ. ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಪ್ರೀತಿ ಮಾಡಿ ಮದುವೆಯಾಗಿದ್ರು. ಪಾಪ ಇಬ್ಬರು ಕೂಡ ಪ್ರೀತಿಸಿ ಮದುವೆಯಾದವರು. ನಿನ್ನೆ ಭೀಮನ ಅಮಾವಾಸ್ಯೆ, ಹಿಂದೂ ಸಂಪ್ರದಾಯದಂತೆ ತನ್ನ ಗಂಡನ ಪಾದ ಪೂಜೆ ಮಾಡುವಂತಹದ್ದು ಒಂದು ಪ್ರತೀತಿ. ಸೊ ಅದರ ಭಾಗವಾಗಿ ಈಕೆಯೂ ಕೂಡ ತನ್ನ ಪ್ರೀತಿಸಿ ಮದುವೆಯಾದ ಗಂಡನ ಪಾದವನ್ನು ಪ್ರತ್ಯೇಕ ರೀತಿಯಲ್ಲಿ ಪೂಜೆ ಮಾಡಿತು. ಅದಾದ ನಂತರ ಇವತ್ತು ಸುಪ್ರಭಾತದಲ್ಲಿ ಆ ಪ್ರೀತಿಸಿ ಮದುವೆಯಾಗಲ್ಪಟ್ಟಂಥ ಹುಡುಗಿಯ ಪಾರ್ಥಿವ ಶರೀರಕ್ಕೆ ಮನೆಯವರು ನಮಸ್ಕಾರ ಮಾಡೋ ಪರಿಸ್ಥಿತಿ ಬಂದಿದೆ. ಸೊ ಮನೆಯವರಿಗೂ ಕೂಡ ಇದರಲ್ಲೊಂದು ಸಂಶಯ. ಆರಂಭದಲ್ಲಿ ಚೆನ್ನಾಗಿದ್ದಂತಹ ಸಂಸಾರ ಬರಬರುತ್ತ ಯಾಕೆ ಹೀಗಾಯಿತು? ಈಕೆಗೆ ಅನಾರೋಗ್ಯದ ಸಮಸ್ಯೆಗಳಿರಲಿಲ್ಲ, ಬೇರೆ ಯಾವ ತರಹದ್ದಾದರೂ ಸಮಸ್ಯೆಗಳಿತ್ತ ಅಂತ ಕೇಳಿದ್ರೆ ಅದು ಕೂಡ ಇರಲಿಲ್ಲ. ತಕ್ಕ ಮಟ್ಟಿಗೆ ಅನುಕೂಲಸ್ಥ ಕುಟುಂಬ ಯಾಕೆ ಸಾವನ್ನಪ್ಪುತ್ತೆ ಎನ್ನುವಂಥ ಸಂಶಯ ಮನೆಯವರಿಗೆ ಬಂದಿರೋದು ಸ್ವಾಭಾವಿಕ. ಹಾಗಾಗಿ ಮನೆಯವರು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಅನುಮಾನಾಸ್ಪದ ಸಾವು ಜೊತೆಗೆ ಆತ ಡೌರಿ ಕೇಳ್ತಾ ಇದ್ದ, ಆಗಾಗ ವರದಕ್ಷಿಣೆ ಕಿರುಕುಳ ಇದಾಗಿರ್ಬೋದು, 5 ಲಕ್ಷಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದ ಅಂತ ಹೇಳಿ ಆತನ ವಿರುದ್ಧ ದೂರು ದಾಖಲಿಸಿದ್ದಾರೆ. ಅದರ ಅನ್ವಯ ಪೊಲೀಸರು ಕೂಡ ಎಫ್ಐಆರ್ ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.